ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತಾವರ್. ADR ನಿಮಗೆ ಗೊತ್ತದ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್, ಪ್ರಜಾಪ್ರಭುತ್ವದ ಬದಲಾವಣೆಗಾಗಿ ಇರುತ್ತಿರುವಂಥ ಒಂದು ಅಸೋಸಿಯೇಷನ್ ಅದ. ಒಳ್ಳೆಯ ಕೆಲಸ ಮಾಡ್ತಾ ಇರ್ತದೆ. ಆ ಒಂದು ವರದಿಯ ಪ್ರಕಾರ, ಅವರು ಮಾಡಿದಂಥ ವರದಿ ಪ್ರಕಾರ ಚುನಾವಣೆಗಳು ನಮ್ಮಲ್ಲಿ ಎಷ್ಟು ವೆಚ್ಚದ್ದು ಇದ್ದಾವ, ಯಾವ ಪ್ರಮಾಣದಲ್ಲಿದ್ದಾವ, ಯಾರು ಹೆಚ್ಚು ಖರ್ಚು ಮಾಡಿದರು, ಹೆಚ್ಚು ಖರ್ಚು ಮಾಡಿ ಹೆಂಗೆ ಗೆದ್ದರು, ಏನು ಎಂತು ಅನ್ನೋ ವರದಿನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾವ. ಎಲ್ಲ ದೃಷ್ಟಿ ಇಟ್ಕೊಂಡು, ಯಾಕಂದರೆ 2024 ಲೋಕಸಭೆ ಆಗಿರ್ಬೋದು, ಅದರ ಜೊತೆಗೆ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಒಡಿಶಾ, ಸಿಕ್ಕಿಂಗಳು ಚುನಾವಣೆ ನಡೆದಿತ್ತು. ಇವುದ್ರ ಬಗ್ಗೆ ಇವೆಲ್ಲ ಒಟ್ಟು ಟೋಟಲ್ ಯಾರು ಹೆಚ್ಚು ಖರ್ಚು ಮಾಡಿದ್ರು, ಏನು ಮಾಡಿದ್ರು, ಎಂತ ಮಾಡಿರು ಅಂತೇಳಿ ಇದು ಏನಪ್ಪ ಅಂದ್ರೆ ಚುನಾವಣೆ ಆದ 90 ದಿನದೊಳಗೆ ರಿಪೋರ್ಟ್ ಕೊಡಬೇಕಂತ ಇರ್ತದೆ. ಎಷ್ಟು ಖರ್ಚು ಮಾಡಿರಿ, ಏನು ಮಾಡಿರಿ ಅಂತೇಳಿ. ಅದರಾಗ 21 ಏನಪ್ಪ ಪಕ್ಷಗಳು ವಿವರ ಕೊಟ್ಟಿಲ್ಲ, ಎಷ್ಟು ಖರ್ಚು ಮಾಡಿದ್ವಿ, ಏನು ಮಾಡಿದ್ವಿ ಅಂತೇಳಿ. ನೋಡಿ ಎಷ್ಟು ಬಂಡರಿದ್ದಾರೆ ನಮ್ಮಲ್ಲ ಈ ರಾಜಕೀಯ ಪಕ್ಷಗಳು, ಪುಡಾರಿಗಳು. ಯಾಕಂದರೆ ಚುನಾವಣೆ 90 ದಿನದಲ್ಲಿ ವೆಚ್ಚದ ವಿವರ ಸಲ್ಲಿಸಬೇಕು ಎಂಬುದು ನಿಯಮ. ವರದಿ ಸಿದ್ಧಪಡಿಸುವಾಗ NCP, CII, CPI, JMM, ಶಿವಸೇನೆ, ಉದ್ಯೋಗ ಭವನ ಹೀಗೆಲ್ಲ ಸೇರ್ಕೊಂಡು 21 ಪಕ್ಷಗಳು ಇವತ್ತಿಗೆ ವರದಿ ಕೊಟ್ಟಿಲ್ಲ. ನಾವು ಎಷ್ಟು ಖರ್ಚು ಮಾಡಿದ್ವಿ, ಏನು ಮಾಡಿದ್ವಿ ಅಂತೇಳಿ. ಆದ್ರೆ ರೊಕ್ಕ ಕೊಡಿಸೋದ್ರ ಮಾತ್ರ